500 ವರ್ಷದಿಂದ ಆ ಬಾಬರ್ ರಾಮ ಜನ್ಮಭೂಮಿಗೆ ಬಂದು ಆ ರಾಮನ ದೇವಸ್ಥಾನನ ಒಡೆದು ಹೋಗಿದ್ರಲ್ಲ, ಅವ್ರ ವಂಶಸ್ಥನೇ ಇವನು, ಈ ಇಕ್ಬಾಲ್ ಹುಸೇನ್. ಇಕ್ಬಾಲ್ ಹುಸೇನ್ ಯಾರು ಅಂದರೆ 500 ವರ್ಷದಿಂದ ಬಾಬರ್ ಬಂದಿದ್ನಲ್ಲ ಈ ದೇಶಕ್ಕೆ, ಅವರ DNA ಇರೋವಂಥವ್ರು, ಆ ವಂಶದವರೇ ಇವರೆಲ್ಲ. ಮನುಷ್ಯತ್ವ ಮಾನವೀಯತೆ ಇಲ್ಲದೆ ಇರೋವಂಥವ್ರು. ಎಂಥ ಸಮಯದಲ್ಲಿ ಮಾತಾಡಬೇಕು ಅನ್ನೋ ಜ್ಞಾನ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು. 7 ಕೋಟಿ ಕನ್ನಡಿಗರು ಸಹ ಕುಮಾರಸ್ವಾಮಿ ಚೆನ್ನಾಗಿರಲಿ ಅಂತ ಬಯಸುವಂಥದ್ದು, ಆರೋಗ್ಯ ಸರಿ ಇಲ್ಲ ಅಂತಂದಾಗ. ಬಹುಶಃ ಆವತ್ತಿನ ಮೊಳಕೆಗಳೇ ಇವೆಲ್ಲ. ಯಾರು? ಇಕ್ಬಾಲ್ ಹುಸೇನ್ ಅಂತವ್ರು. ಇದಕ್ಕೆ ಉತ್ತರ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ರಾಮನಗರದ ಜನತೆನೇ ಕೊಡಬೇಕು. ಈ ಬಾಬರ್ ಸಂತತಿ ಬೇಕಾ ನಿಮಗೆ, ಬೇಡವಾ ಅನ್ನೋ ತೀರ್ಮಾನ ನೀವೇ ಮಾಡ್ಕೊಳ್ಳಿ. ರಾಮ ರಾವಣರ ಯುದ್ಧ, ಈ ಬಾಬರ್ ಸಂತತಿಗಳವರಲ್ಲ, ಆ ಇಕ್ಬಾಲ್ ಹುಸೇನ್, ಅವನು ರಕ್ತ ಏನಾದರೂ ರಕ್ತ ಪರೀಕ್ಷೆ ಕಳಿಸಿದ್ರೆ 500 ವರ್ಷದಿಂದ ರಾಮ ಜನ್ಮಭೂಮಿ ಯಾರು ಹೊಡೆದಾಕಿದ್ರೋ ಅದು ಇವ್ರ ವಂಶಸ್ಥರೇ ಹೊಡೆದಾಕಿರೋದು. ಯಾರು ವಂಶಸ್ಥರು? ಈ ರಾಮನಗರದ ಇಕ್ಬಾಲ್ ಹುಸೇನ್ ಇದಾರಲ್ಲ, ಅವ್ರ ವಂಶಸ್ಥರೇ ಇವತ್ತು ರಾಮನಗರದಲ್ಲಿ ಸೇರ್ಕೊಂಡಿರೋದು. ಅದಕ್ಕೆ ನನ್ನ ಆರೋಗ್ಯ ಸರಿಗಿಲ್ಲ ಅಂದರೂ ಅಂಥ ಮಾತುಗಳು ಮಾತಾಡೋಂಥ ಕೆಳಮಟ್ಟದ ವ್ಯಕ್ತಿ, ಇಷ್ಟು ಕೆಳಮಟ್ಟದ ವ್ಯಕ್ತಿ ಮಾತನಾಡ್ತಾವ್ರಲ್ಲ, ಇದು ಒಳ್ಳೇದಲ್ಲ. ಅವ್ರ ಬಾಯಿನಲ್ಲಿಂಥ ಮಾತುಗಳು ಯಾಕೆ ಬರ್ತಾ ಇದೆ ಅಂದರೆ, ಡಾಕ್ಟರ್ ಮಂಜುನಾಥ್ ಅವ್ರನ್ನ 1 5 ಲಕ್ಷ ಲೀಡಲ್ಲಿ ಗೆಲ್ಸೋದಕ್ಕೆ ಈ ಮಾತುಗಳೇ ಬರ್ತಾ ಇರೋದು.